Hello everyone. Welcome to News Navigator program of Shankar IAS Academy. ಇವತ್ತು ಒಂದು ಭಾರತದ ಡಿಜಿಟಲ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಮ್ಯಾಸಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನ RBI ತಗೊಂಡ್ಬಂದಿದೆ. ಸೊ ಏನಿದು ಮ್ಯಾಸಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇದನ್ನ UPSC ಅಲ್ಲಿ ಎಲ್ಲಿ ನಾವು ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ನೀವು ಡೈರೆಕ್ಟ್ ಆಗಿ GS3 ಅಡಿಯಲ್ಲಿ ಬರ್ಕೊಳ್ಬಹುದು. GS3 ಅಡಿಯಲ್ಲಿ ಇರುವಂತಹ ಇಂಡಿಯನ್ ಎಕಾನಮಿ ಹಾಗೂ ಸೈಬರ್ ಸೆಕ್ಯೂರಿಟಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಇಂಡಿಯನ್ ಎಕಾನಮಿ ಅದ್ರ ಜೊತೆಗೆ ಇಂಟರ್ನಲ್ ಸೆಕ್ಯೂರಿಟಿ. ಈ ಎರಡು ಕಾನ್ಸೆಪ್ಟಿನ ಅಡಿಯಲ್ಲಿ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಅಂದ್ರೆ RBI ತಂದಿರುವಂತಹ ಈ ಮ್ಯಾಸಿವ್ ಪ್ರೋಗ್ರಾಮ್ ಶಿಫ್ಟ್ ನ ಬಗ್ಗೆ ಬರಬಹುದಾಗತ್ತೆ. ಈವನ್ ಪ್ರಿಲಿಮ್ಸ್ ಅಲ್ಲೂ ಕೂಡ 2026 ಪ್ರಿಲಿಮ್ಸ್ಗೂ ಕೂಡ ಈ ಒಂದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಕಸ್ಟಮರ್ಸ್ಗೆ ಯಾರೆಲ್ಲ ಡಿಜಿಟಲ್ ಫ್ರಾಡ್ ಇಂದ ವಂಚನೆಗೆ ಒಳಗಾಗ್ತಿದ್ದಾರೆ ಅವ್ರಗಳಿಗೋಸ್ಕರ 25,000 ರೂಪಾಯಿಯ ಕಂಪೆನ್ಸೇಷನ್ ತರ್ತಾ ಇದೆ. ಅಂದ್ರೆ 25,000 ರೂಪೀಸ್ ವರೆಗೂ ಕೂಡ ಪರಿಹಾರವನ್ನ ನೀಡೋಕೆ ಅಂತ ಹೇಳ್ಬಿಟ್ಟು ಈ ಒಂದು ಡ್ರಾಫ್ಟ್ ಫ್ರೇಮ್ ವರ್ಕ್ ನ ರಚಿಸಿದೆ. ಇದನ್ನ ಸ್ಮಾಲ್ ವ್ಯಾಲ್ಯೂ ಫ್ರಾಡ್ಸ್ ಗಳಿಗೆ, ಅಂದ್ರೆ ಯಾರೆಲ್ಲ ಸ್ಮಾಲ್ ವ್ಯಾಲ್ಯೂ ಅಂದ್ರೆ ಕಡಿಮೆ ಹಣವನ್ನ ಫ್ರಾಡ್ ಇಂದ ವಂಚಿತರಾಗಿರ್ತಾರೆ ಅವರಿಗೆ ಕೊಡ್ಲಾಗತ್ತೆ. ಇಫ್ ಇನ್ ಕೇಸ್ ಅಕೌಂಟ್ ಯೂಸರ್ಸ್ ಕಡೆಯಿಂದ ಮಿಸ್ಟೇಕ್, ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಅಂತ ಹೇಳಿದ್ರೆ, ನಾನೇನಾದ್ರೂ ಫ್ರಾಡ್ ಮಾಡ್ತಿರೋರ್ಗೆ OTP ಅನ್ನ ಕೊಟ್ಟ ಆಗಿರಬಹುದು, ಅಥವಾ ಅವ್ರು ಹೇಳಿದ್ದನ್ನ ಫಾಲೋ ಮಾಡಿ ಆಗಿರಬಹುದು. ಈ ರೀತಿಯಾದಂತಹ ಫ್ರಾಡಿಗೆ ಒಳಗಾಗಿ ನಾನೇ ಆ ಕೆಲಸ ಮಾಡಿದ್ರು ಕೂಡ ಅಥವಾ ನಾನೇ ಎರರನ್ನ ಮಾಡಿದ್ರು ಕೂಡ ಕಂಪೆನ್ಸೇಷನ್ ಅಮೌಂಟ್ ಅನ್ನ ಇಲ್ಲಿ ಕೊಡ್ಲಾಗತ್ತೆ. ಸೊ ವೈ ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ UPSC ಪರ್ಸ್ಪೆಕ್ಟಿವ್ ಆಗಿ ಯಾಕೆ ನೋಡ್ಬೇಕದನ್ನ ಅಂತ ಹೇಳಿ ನೋಡ್ಕೊಳ್ಳೋಣ. ಸೊ UPSC ಪರ್ಸ್ಪೆಕ್ಟಿವ್ ಆಗಿ ನಾವು ನೋಡ್ಕೊಂಡ್ರೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನಮ್ಗೆ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಹೆಚ್ಚಿನದಾಗಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮ್ಯಾಟರ್ ಆಗತ್ತೆ. ಜೊತೆಗೆ ಗವರ್ನೆನ್ಸ್ GS2 ಅಲ್ಲಿ ಬರುತ್ತಲ್ವಾ, ಆ ಗವರ್ನೆನ್ಸ್ ನ ಅಡಿಯಲ್ಲಿ ಗವರ್ನೆನ್ಸ್ ಅಲ್ಲಿ ಆಗುವಂತಹ ಇಶ್ಯೂಸ್ ರಿಲೇಟೆಡ್, ಎಸ್ಪೆಷಲಿ ಸೈಬರ್ ಸೆಕ್ಯೂರಿಟಿ ಚಾಲೆಂಜಸ್ ಹಾಟ್ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದಾಗತ್ತೆ. ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಯು ಕ್ಯಾನ್ ರಿಲೇಟ್ ವಿತ್ ದ ಇಂಟರ್ನಲ್ ಸೆಕ್ಯೂರಿಟಿ ಪೇಪರ್ ಆಸ್ ವೆಲ್, ಎಸ್ಪೆಷಲಿ ಅಂಡರ್ ದ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಗವರ್ನೆನ್ಸ್ ಕಾನ್ಸೆಪ್ಟ್. ಸೊ ಲೆಟ್ಸ್ ಸಿ ದ ಬ್ಯಾಕ್ ಗ್ರೌಂಡ್ ಆಫ್ ಇಟ್ಸ್, ಹೌ ಇಟ್ ಎವಾಲ್ವ್ಡ್. ಸೊ ಭಾರತದಲ್ಲಿ ಇದೆ ಮೊದಲನೇ ಬಾರಿಯ ಈ ರೀತಿಯಾದಂತಹ ಕಂಪೆನ್ಸೇಷನ್ ತರ್ತಾ ಇರೋದು ಅಂತ ನಾವು ನೋಡೋದಕ್ಕಿಂತ ಮುಂಚೆ, ಭಾರತದಲ್ಲಿ ನಾವೊಂದು ಮುಖ್ಯ ಗುರಿಯನ್ನ ಇಟ್ಕೊಂಡಿದ್ದೀವಿ. ಏನು? ಕ್ಯಾಶ್ಲೆಸ್ ಎಕಾನಮಿಗೆ ಮೂವ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಕ್ಯಾಶ್ಲೆಸ್ ಎಕಾನಮಿಗೆ ಮೂವ್ ಆಗ್ಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಪ್ರಮೋಟ್ ಡಿಜಿಟಲ್ ಎಕಾನಮಿ ಆರ್ ಡಿಜಿಟಲ್ ಟ್ರಾನ್ಸಾಕ್ಷನ್. ಸೊ ಡಿಜಿಟಲ್ ಟ್ರಾನ್ಸಾಕ್ಷನ್ ನ ಮಾಡಬೇಕು ಅಂತ ಹೇಳಿದ್ರೆ ಜನಗಳಿಗೆ ಡಿಜಿಟಲ್ ಲಿಟ್ರಸಿಯನ್ನ ಮಾಡ್ಬೇಕಾಗುತ್ತೆ. ಇದರಿಂದ ಆನ್ಲೈನ್ ಅಲ್ಲಿ ಹೆವಿ ಬ್ಯಾಂಕಿಂಗ್ ಫ್ರಾಡ್ಸ್ ಗಳು ಜಾಸ್ತಿ ಆಗ್ತಿದೆ. ಸೊ ಇವಾಗೆಲ್ಲ ನಮ್ ಹ್ಯಾಂಡಲ್ ಇರುತ್ತೆ, UPI ನ ಯೂಸ್ ಮಾಡ್ತೀವಿ, ಸ್ಕ್ಯಾನರ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಇದೆಲ್ಲದ್ರಿಂದ ನಮ್ಮ ಕೈಯಲ್ಲಿರುವಂತಹ ಫೋನ್ ನಿಂದ ಡಿಜಿಟಲ್ ಫ್ರಾಡ್ಸ್ ಜಾಸ್ತಿ ಆಗ್ತಿದೆ. UPI ಸಿಸ್ಟಮ್, ಆಧಾರ್ ಬೇಸ್ಡ್ ಅಥೆಂಟಿಕೇಶನ್, ಹಾಗೆ ಗವರ್ಮೆಂಟ್ ನ ಫಿನಾನ್ಷಿಯಲ್ ಮೆಕ್ಯಾನಿಸಮ್ ಪ್ರೋಗ್ರಾಮ್ಗಳು ಡಿಜಿಟಲ್ ಪೇಮೆಂಟ್ ನ ಎಕ್ಸ್ಪ್ಯಾಂಡ್ ನ ಮಾಡ್ಲಾಗ್ತಿದೆ. ಸೊ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸಿಸ್ಟಮ್ಸ್ ಆಗಿರಬಹುದು, ಇದೆಲ್ಲ ಏನ್ ಮಾಡ್ತಾ ಇದೆ, ಡಿಜಿಟಲ್ ಎಕಾನಮಿಯನ್ನ ಪ್ರಮೋಟ್ ಮಾಡ್ತಿದೆ. ಬಟ್ ಈ ಡಿಜಿಟಲ್ ಎಕಾನಮಿಯಿಂದ ಆಗ್ತಿರುವಂತಹ ಫ್ರಾಡ್ ಮಾತ್ರ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಫ್ರಾಡ್ ಅನ್ನ ಇನ್ಕ್ರೀಸ್ ಆಗ್ತಿರೋದನ್ನ ನಾವು ಕಡಿಮೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ RBI ಕಡೆಯಿಂದ ಹೊಸ ಸ್ಟೆಪ್ ಅನ್ನ ನಾವು ನೋಡ್ಬೋದಾಗತ್ತೆ. So why this shift then? This shift, convenience and transparency. ಕಂಪ್ಲೀಟ್ ಆಗಿ ಟ್ರಾನ್ಸ್ಪರೆಂಟ್ ಆಗು ಇರುತ್ತೆ ಅಂಡ್ ಸಿಟಿಸನ್ಸ್ ಗೆ ಕನ್ವೀನಿಯಂಟ್ ಆಗು ಕೂಡ ಇರುತ್ತೆ. ಅಂಡ್ ಆಲ್ಸೋ ದಿಸ್ ಇಸ್ ರೀಸೆಂಟ್ಲಿ ದೇರ್ ಇಸ್ ಅ ರೈಸಿಂಗ್ ಆಫ್ ಡಿಜಿಟಲ್ ಫ್ರಾಡ್ ಕೇಸಸ್. ಡಿಜಿಟಲ್ ಫ್ರಾಡ್ ಕೇಸಸ್ ಅದ್ರ ಜೊತೆ ನಾವು ಕೇಳಿರ್ತೀವಿ ಫಿಶಿಂಗ್ ಅಂತ ಹೇಳ್ಬಿಟ್ಟು. ನಮ್ಗೆ ಎಕ್ಸಾಮ್ ಅಲ್ಲಿ ಈ ತರ ವರ್ಡ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಫಿಶಿಂಗ್ ಆಗಿರ್ಬೋದು, OTP ಬೇಸ್ಡ್ ಸ್ಕ್ಯಾಮ್ಸ್ ಗಳಾಗಿರಬಹುದು, ಅನ್ಆಥರೈಸ್ಡ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಆಗಿರಬಹುದು, ಹಾಗೆ ಸೋಷಿಯಲ್ ಇಂಜಿನಿಯರಿಂಗ್ ಅಟ್ಯಾಕ್ಸ್ ಆಗಿರಬಹುದು. ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳು ಇತ್ತೀಚೆಗೆ ತುಂಬಾನೇ ಕ್ರಿಯೇಟ್ ಆಗ್ತದೆ.
ಸೊ ಅಕಾರ್ಡಿಂಗ್ ಟು ಫ್ಯೂ ರೆಗ್ಯುಲೇಟರಿ ರಿಪೋರ್ಟ್, ಇನ್ನ ಫ್ಯಾಕ್ಟ್ ಅನ್ನ ನಾವು ನೋಡ್ಕೊಂಡ್ರೆ ರೆಗ್ಯುಲೇಟರಿ ಅಸೆಸ್ಮೆಂಟ್ ರಿಪೋರ್ಟ್ಸ್ ಗಳ ಪ್ರಕಾರ ಫ್ರಾಡ್ ಯೂಸರ್ಸ್ ಗಳ ಅವೇರ್ನೆಸ್ ಇಂದ ಅವರು ಯಾವ ಒಂದು ಥಿನ್ ಲೈನ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಅವೇರ್ನೆಸ್ ಅಂದ್ರೆ ಡಿಜಿಟಲ್ ಲಿಟ್ರಸಿ ಅವೇರ್ನೆಸ್ ಇಲ್ಲದೆ ಇರೋದು. ಹಾಗೆಯೇ ಪೆಂಡಿಂಗ್ ಕೇಸಸ್ಗಳು ಫ್ರಾಡ್ ರಿಲೇಟೆಡ್ ಕೇಸಸ್ಗಳು ಸಾಲ್ವ್ ಆಗ್ತಿಲ್ಲ ಅಲ್ವಾ, ಅದನ್ನ ಇಟ್ಕೊಂಡಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ ವಿ ಕ್ಯಾನ್ ಸೇ ಇಟ್ ಆಸ್ ಅ ವೀಕ್ ಅಥೆಂಟಿಕೇಶನ್. ಸೊ ವೀಕ್ ಅಥೆಂಟಿಕೇಶನ್ ನ ಒಂದು ಮೇಜರ್ ಆಗಿ ಥಿನ್ ಗ್ಯಾಪ್ ಆಗಿ ತಗೊಂಡಿದ್ದಾರೆ. ಅಂಡ್ ಆಲ್ಸೋ ಕಂಪ್ಲೇಂಟ್ಸ್ ಗಳು ತುಂಬಾ ಡಿಲೇ ಆಗ್ತಾ ಇದೆ. ಈ ಕಾರಣಗಳಿಂದ ಈಗ ಭಾರತದಲ್ಲಿ ಡಿಜಿಟಲ್ ಫ್ರಾಡ್ಸ್ ಜಾಸ್ತಿ ಆಗ್ತಿದೆ. ಈ ಥಿನ್ ಗ್ಯಾಪ್ ಅನ್ನ ಫ್ರಾಡ್ಸ್ ಗಳು ಎನ್ಕ್ಯಾಸ್ಟ್ ಮಾಡಿಬಿಟ್ಟು ಫ್ರಾಡುಲೆಂಟ್ ಆಕ್ಟಿವಿಟೀಸ್ ಗಳನ್ನ ಜಾಸ್ತಿ ಮಾಡಿದ್ದಾರೆ. ಈವನ್ ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ನೋಡಿದ್ರೆ, ಯಾರೆಲ್ಲ ಬ್ಯಾಂಕಿಂಗ್ ಫ್ರಾಡ್ ಅಲ್ಲಿ ವಲ್ನರಬಲ್ ಸೆಕ್ಷನ್ಸ್ ಅಂತ ಹೇಳಿದ್ರೆ ಸೀನಿಯರ್ ಸಿಟಿಸನ್ಸ್, ಅದ್ರ ಜೊತೆಗೆ ಯಾರು ಫಸ್ಟ್ ಟೈಮ್ ಡಿಜಿಟಲ್ ಮೀಡಿಯಾವನ್ನ ಯೂಸ್ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತಹ ಪರ್ಸನ್ಸ್ ತುಂಬಾನೇ ವಲ್ನರೇಬಲ್ ಇದ್ದಾರೆ ಈ ರೀತಿಯಾದಂತಹ ಡಿಜಿಟಲ್ ಫ್ರಾಡುಲೆಂಟ್ಸ್ಗೆ. ಸೊ ಯಾಕೆ ಅಂತ ಹೇಳಿದ್ರೆ, ಒಂದು ಲ್ಯಾಕ್ ಆಫ್ ಅವೇರ್ನೆಸ್ ಇರೋದ್ರಿಂದ ಈ ರೀತಿಯ ಫ್ರಾಡ್ಸ್ಗೆ ತುಂಬಾ ವಲ್ನರೇಬಲ್ ಆಗಿರೋರ್ನ ಟಾರ್ಗೆಟ್ ಮಾಡೋದಕ್ಕೆ ಈಸಿ ಆಗ್ತಾ ಇದೆ. ಸೊ ಇಲ್ಲಿ ನಾನು ಒಂದು ವರ್ಡ್ ನ ಯೂಸ್ ಮಾಡಿದೆ, ವಿಚ್ ಇಸ್ ನಥಿಂಗ್ ಬಟ್ ಫಿಶಿಂಗ್. ಫಿಶಿಂಗ್ ಅಂದ್ರೆ ಏನು ಅಂತ ನಮ್ಗೆ ಸ್ಟೇಟ್ ಎಕ್ಸಾಮ್ಸ್ ಅಲ್ಲೂ ಕೇಳುವಂತಹ ಚಾನ್ಸಸ್ ಇರುತ್ತೆ, ಅಥವಾ UPSC ಅಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಫಿಶಿಂಗ್ ಅಂತ ಹೇಳಿದ್ರೆ, ಇಟ್ ಈಸ್ ಸೆಂಡಿಂಗ್ ಫ್ರಾಡುಲೆಂಟ್ ಕಮ್ಯುನಿಕೇಶನ್ ದಟ್ ಅಪಿಯರ್ ಟು ಕಮ್ ಫ್ರಮ್ ಅ ರೆಪ್ಯೂಟೇಬಲ್ ಸೋರ್ಸಸ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಒಂದು ರೆಪ್ಯೂಟೆಡ್ ಪ್ಲಾಟ್ಫಾರ್ಮ್ ಇಂದ ಯು ವಿಲ್ ಗೆಟ್ ಅ ಮೆಸೇಜ್ ಆರ್ ಲಿಂಕ್. ಸೊ ಇದನ್ನ ಓಪನ್ ಮಾಡಿ ನಾವೇನ್ ಅನ್ಕೊಳ್ತೀವಿ, ಇದು ಗವರ್ಮೆಂಟ್ ಸೆಕ್ಟರ್ ಆಗಿರೋದ್ರಿಂದ ಗವರ್ಮೆಂಟ್ ಇಂದಾನೆ ಕಳಿಸಿದ್ದಾರೆ ಅಂತ ನಾವ್ ಅನ್ಕೋತೀವಿ. ಬಟ್ ಆ ತರ ಅಲ್ಲ. ಸೊ ಅದೊಂದು ಫ್ರಾಡ್ ಮೆಸೇಜ್. ನಾವ್ ಅದನ್ನ ಏನ್ ಮಾಡ್ತೀವಿ, ಕ್ಲಿಕ್ ಮಾಡೋ ಮೂಲಕ ಡಿಜಿಟಲ್ ಅರೆಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ, ಅಥವಾ ಫ್ರಾಡ್ ಆಗುವಂತ ಚಾನ್ಸಸ್ ಇರುತ್ತೆ, ನಮ್ಮ ಅಕೌಂಟ್ ಇಂದ ಅಮೌಂಟ್ ನ ಕೂಡ ಕಳ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನಾವು ಫಿಶಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವು ಡಿಜಿಟಲ್ ಫ್ರಾಡ್ ಅನ್ನೋದು ನೋ ಲಾಂಗರ್ ಜಸ್ಟ್ ಅಬೌಟ್ ಬ್ಯಾಂಕಿಂಗ್, ಬರೀ ಬ್ಯಾಂಕಿಂಗ್ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಮೇಂಟೈನಿಂಗ್ ಟ್ರಸ್ಟ್ ಇನ್ ದ ಡಿಜಿಟಲ್ ಎಕಾನಮಿ. ಡಿಜಿಟಲ್ ಎಕಾನಮಿಯಲ್ಲಿ ಟ್ರಸ್ಟ್ ನ ಮೇಂಟೈನ್ ಮಾಡೋದೇ ಒಂದು ಡಿಜಿಟಲ್ ಫ್ರಾಡ್ ಅನ್ನೋದು ಇವಾಗ ನಮಗೆ ಗೊತ್ತಾಗ್ತಾ ಇದೆ. ಸೊ ನಾವು ವಿಲ್ ಅನಲೈಸ್ ದ ಎಕ್ಸಿಸ್ಟಿಂಗ್ RBI ಫ್ರೇಮ್ವರ್ಕ್ ಆನ್ ಕಸ್ಟಮರ್ ಲಿಯಾಬಿಲಿಟಿ. ಸೊ ಈಗ ತಂದಿರುವಂತಹ ಕಸ್ಟಮರ್ ಲಿಯಾಬಿಲಿಟಿ ಮೇಲೆ ನಾವು ಹೋಗೋದಕ್ಕಿಂತ ಮುಂಚೆ 2025ರ ಡೇಟಾವನ್ನ ನೋಡ್ಕೊಳ್ಳೋಣ. ಸೊ 2025ರ ಡೇಟಾ ಪ್ರಕಾರ ಜಸ್ಟ್ 2025 ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಒಟ್ಟು 19,812.96 ಕೋಟಿ ರು ನಷ್ಟ ಆಗಿದೆ, ಫ್ರಾಡ್ ಆಗಿದೆ. ಜೊತೆಗೆ 21.77 ಕ್ರೋರ್ ಕೇಸಸ್ಗಳು ಕಂಪ್ಲೇಂಟ್ಸ್ ಗಳು ರಿಜಿಸ್ಟರ್ ಆಗಿದೆ. ಆಲ್ಸೋ ಇಂಡಿಯನ್ ಸೈಬರ್ ಕೋಆರ್ಡಿನೇಷನ್ ಸೆಂಟರ್, ದಟ್ ಇಸ್ IC4 ಅಂತ ಹೇಳಿ ಕರಿತೀವಲ್ವಾ, ಇಂಡಿಯನ್ ಸೈಬರ್ ಕೋಆರ್ಡಿನೇಷನ್ ಸೆಂಟರ್ 2025-26ರ ಸಮಯದಲ್ಲಿ ಟೋಟಲ್ ಲಾಸ್ 1.2 lakh crore ಗಿಂತ ಹೆಚ್ಚಾಗತ್ತೆ ಅಥವಾ ಎಕ್ಸೀಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ಪ್ರಿಡಿಕ್ಟ್ ನ ಮಾಡಿದೆ. ಸೊ ನಮ್ಗೆ ಡಿಜಿಟಲ್ ಫ್ರಾಡ್ ಅನ್ನೋದು ತುಂಬಾನೇ ಮುಖ್ಯ. ಇವಾಗ ಸೈಬರ್ ಕ್ರೈಮ್ ಅನ್ನೋದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹಾಗಿದ್ರೆ ಗವರ್ಮೆಂಟ್ ಯಾವುದೇ ಸ್ಟೆಪ್ಸ್ ಗಳನ್ನ ತಗೊಂಡಿಲ್ವಾ ಇಷ್ಟೆಲ್ಲ ಕೇಸಸ್ ಗಳನ್ನ ಸಾಲ್ವ್ ಮಾಡೋದಕ್ಕೆ? ಗವರ್ಮೆಂಟ್ ತುಂಬಾ ಕೇಸಸ್ ಗಳನ್ನ ಅಥವಾ ತುಂಬಾ ಇನಿಷಿಯೇಟಿವ್ಸ್ ಗಳನ್ನ ತಗೊಂಡಿದೆ. ಲೈಕ್ ಆಲ್ಮೋಸ್ಟ್ 9.42 lakh ಸಿಮ್ ಗಳನ್ನ ಡೆಸ್ಟ್ರಾಯ್ ಮಾಡಿದೆ ಅಥವಾ ಡಿಲಿಂಕ್ ಮಾಡಿದೆ, ಫ್ರಾಡ್ ಗಳು ಯೂಸ್ ಮಾಡ್ತಿದ್ದಂತದ್ನ. ಜೊತೆಗೆ ಅಂದ್ರೆ ಬ್ಲಾಕ್ ಮಾಡಿಸಿದೆ. ಜೊತೆಗೆ 2.63 lakh EMEIs ನ ಲಿಂಕ್ ಇರುವಂತದನ್ನ ಡಿಟೆಕ್ಟ್ ಮಾಡಿದೆ, ಫ್ರಾಡ್ಗೆ ಲಿಂಕ್ ಇರುವಂತದನ್ನ. ಸೊ ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ಗವರ್ಮೆಂಟ್ ತಗೊಳ್ತಾ ಇದೆ. ಬಟ್ RBI ಏನ್ ಮಾಡ್ತದೆ? RBI ಆಗಿದ್ರೆ ಇಷ್ಟು ವರ್ಷ ಇದಕ್ಕೆ ಯಾವುದೇ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಂಡಿಲ್ವಾ? ತಗೊಂಡಿದೆ. RBI 2017 ಅಲ್ಲಿ ಒಂದು ಗೈಡ್ ಲೈನ್ ಅನ್ನ ತಗೊಂಡ್ಬರುತ್ತೆ. ಈಗ ಅದಾದ್ಮೇಲೆ 2026ರ ಹೊಸ ಪ್ರಪೋಸಲ್ ನ ತಗೊಂಡ್ಬಂದಿದೆ. ಸೊ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಏನು? ಹಾಗೆಯೇ
2017 ಅಲ್ಲಿ ಇರೋದು 2026 ಅಲ್ಲಿ ಯಾಕೆ ಹೊಸ ಪ್ರಪೋಸಲ್ ನ ತಗೊಂಡ್ಬಂದ್ರು ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ 2017ರಲ್ಲಿ RBI ಗೈಡ್ಲೈನ್ಸ್ ಆನ್ ಲಿಮಿಟಿಂಗ್ ಲಿಯಾಬಿಲಿಟಿ ಬೇಸ್ಡ್ ಆನ್ ರಿಪೋರ್ಟಿಂಗ್ ಟೈಮ್, ಇದನ್ನ ನಾವು ಲಿಮಿಟಿಂಗ್ ಕಸ್ಟಮರ್ ಲಿಯಾಬಿಲಿಟಿಯ ಗೈಡ್ಲೈನ್ಸ್ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ. ಸೊ ಯೂಶಲಿ ಇದನ್ನ 3 ಪಿಲರ್ಸ್ ಆಗಿ ಡಿವೈಡ್ ಮಾಡಲಾಗತ್ತೆ. ಮೊದಲನೇ ಪಿಲ್ಲರ್ ಬಂದ್ಬಿಟ್ಟು ಝೀರೋ ಲಿಯಾಬಿಲಿಟಿ. ಝೀರೋ ಲಿಯಾಬಿಲಿಟಿ ಮೊದಲನೇ ಪಿಲ್ಲರು. ಎರಡನೇ ಪಿಲ್ಲರ್ ಬಂದ್ಬಿಟ್ಟು ಲಿಮಿಟಿಂಗ್ ಲಿಯಾಬಿಲಿಟಿ. ಲಿಮಿಟಿಂಗ್ ಲಿಯಾಬಿಲಿಟಿ ಜೊತೆಗೆ ಮೂರನೆಯ ಪಿಲ್ಲರ್ ಬಂದ್ಬಿಟ್ಟು ಸಿಸ್ಟಮ್ ಫೇಲ್ಯೂರ್. ಸಿಸ್ಟಮ್ ಫೇಲ್ಯೂರ್. ಸೊ ಮೊದಲನೇದಾಗಿ ಝೀರೋ ಲಯಬಿಲಿಟಿ ಬಗ್ಗೆ ನೋಡ್ಕೊಳ್ಳೋಣ. ಝೀರೋ ಲಯಬಿಲಿಟಿ ಅಂತ ಹೇಳಿದ್ರೆ ಇಫ್ ದ ಫ್ರಾಡ್ ಹ್ಯಾಪನ್ ಡ್ಯೂ ಟು ಬ್ಯಾಂಕ್ ನೆಗ್ಲಿಜೆನ್ಸ್, ಬ್ಯಾಂಕ್ ಗಳ ನೆಗ್ಲಿಜೆನ್ಸ್ ಇಂದ ಏನಾದ್ರೂ ಫ್ರಾಡ್ ಆಗಿದ್ರೆ ಅಥವಾ ಥರ್ಡ್ ಪಾರ್ಟಿ ಬ್ರಿಚ್ ಆಗಿದ್ರೆ, ಕಸ್ಟಮರ್ಸ್ 3 ದಿನದೊಳಗಡೆ ಕಂಪ್ಲೇಂಟ್ ಅನ್ನ ನೋಟಿಫೈ ಮಾಡಿದ್ರೆ ಅವ್ರಿಗೆ ಕಂಪೆನ್ಸೇಷನ್ ಕೊಡ್ಲಾಗ್ತಿತ್ತು. ನೆಕ್ಸ್ಟ್ ಲಿಮಿಟಿಂಗ್ ಲಿಯಾಬಿಲಿಟಿ. ಲಿಮಿಟಿಂಗ್ ಲಿಯಾಬಿಲಿಟಿ ಅಂತಂದ್ರೆ ಏನು? ಇದರಲ್ಲಿ ಕಸ್ಟಮರ್ಸ್ ಏನಾದ್ರೂ ನೆಗ್ಲೆಕ್ಟ್ ಆಗಿದ್ರೆ, ಅಂದ್ರೆ ಅವ್ರು OTP ಅನ್ನ ಶೇರ್ ಮಾಡೋದು, ಪಾಸ್ವರ್ಡ್ ಅನ್ನ ಶೇರ್ ಮಾಡೋದು, ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ರೆ ಅವರು ರಿಪೋರ್ಟ್ ಅನ್ನ ಮಾಡೋ ತನಕ ಕಂಪೆನ್ಸೇಷನ್ ಕೊಡ್ತಾ ಇರಲಿಲ್ಲ. ಮೂರನೇದು ಬಂದ್ಬಿಟ್ಟು ಸಿಸ್ಟಮ್ ಫೇಲ್ಯೂರ್. ಸಿಸ್ಟಮ್ ಫೇಲ್ಯೂರ್ ಅಲ್ಲಿ ಇಲ್ಲಿ ಫುಲ್ ರಿಫಂಡ್ ಸಿಗುತ್ತೆ. ಅಂದ್ರೆ ಕಂಪ್ಲೀಟ್ ಏನ್ ಸಿಸ್ಟಮ್ ಫೇಲ್ಯೂರ್ ಆಗುತ್ತೆ ಅದಕ್ಕೆ ಮಾತ್ರ ಇಲ್ಲಿ ರಿಫಂಡ್ ನ ಮಾಡ್ಲಾಗುತ್ತೆ. ಸೊ ಸಿಸ್ಟಮ್ ಫೇಲ್ಯೂರ್ ಆದ್ರೆ ಮಾತ್ರ ನಮ್ಗೆ ಕಂಪ್ಲೀಟ್ ರಿಫಂಡ್ ಸಿಗ್ತಾ ಹೋಗುತ್ತೆ. ಸೊ ಇದು 2017ರಲ್ಲಿ ತಂದಂತಹ ಗೈಡ್ಲೈನ್ಸ್ ಪ್ರಕಾರ. 2017 ರೂಲ್ಸ್ ಬೇಸ್ಡ್ ಆನ್ ದ ಕಸ್ಟಮರ್ ನೆಗ್ಲಿಜೆನ್ಸ್. ಸೊ ಇದೊಂದು ಸ್ಟ್ರಿಕ್ಟ್ ರೂಲ್ ಆಗಿತ್ತು, ಕಸ್ಟಮರ್ ನೆಗ್ಲಿಜೆನ್ಸ್ ಮೇಲೆ ಇದ್ದಂತಹ ಸ್ಟ್ರಿಕ್ಟ್ ರೂಲ್. ಬಟ್ ಇದೇ ಒಂದು 2017ರ ಗೈಡ್ಲೈನ್ಸ್ ಅಲ್ಲಿ ಇಫ್ ಇನ್ ಕೇಸ್ ನೀವೇ ಸ್ವತಃ OTP ಅನ್ನ ಶೇರ್ ಮಾಡಿದ್ರೆ ಅಥವಾ ನೀವೇ ಸ್ವತಃ ಬ್ಯಾಂಕರ್ ಸ್ಕ್ಯಾಮ್ಸ್ಗೆ ಒಳಪಟ್ಟಿದ್ರೆ ಇಲ್ಲಿ ಬ್ಯಾಂಕ್ ಕಡೆಯಿಂದ ಯಾವುದೇ ರೀತಿಯಾದಂತಹ ರಿಫಂಡ್ ಸಿಗೋದಿಲ್ಲ. ಇಫ್ ಇನ್ ಕೇಸ್ ಕಸ್ಟಮರು ಪಾರ್ಷಿಯಲಿ ಇನ್ವಾಲ್ವ್ ಇದ್ರೆ ಅಲ್ಲಿ ಡೈರೆಕ್ಟ್ ಕಂಪೆನ್ಸೇಷನ್ ಮ್ಯಾಂಡೇಟರಿ ಇರೋದಿಲ್ಲ, ವಿಚ್ ಇಸ್ ನಥಿಂಗ್ ಬಟ್ ನಿಮ್ಗೆ ಇಲ್ಲಿ ಡೈರೆಕ್ಟ್ ಕಂಪೆನ್ಸೇಷನ್ ಸಿಗಲ್ಲ ಅಂತ ಅರ್ಥ. ಸೊ ಈಗ 2026ರ ಡ್ರಾಫ್ಟ್ ಫ್ರೇಮ್ ವರ್ಕ್ RBI ನ ಹಳೆಯ ಲಿಯಾಬಿಲಿಟಿ ಬೇಸ್ಡ್ ಅಪ್ರೋಚ್ ಇಂದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಪ್ರೋಚ್ ಕಡೆಗೆ ಮೂವ್ ಆಗ್ತಾ ಇದೆ. ಅಂದ್ರೆ ಕನ್ಸ್ಯೂಮರ್ಸ್ ಗೋಸ್ಕರನೇ ತಗೊಬಂದಿರುವಂತಹ ಅಪ್ರೋಚ್ 2026ರ ಡ್ರಾಫ್ಟ್ ಗೈಡ್ಲೈನ್ಸ್ ಅಂತಾನೆ ಹೇಳ್ಬೋದಾಗುತ್ತೆ. ಸೊ 2026ರ ಡ್ರಾಫ್ಟ್ ಗೈಡ್ಲೈನ್ಸ್ ಫ್ರೇಮ್ ವರ್ಕ್ ಅಲ್ಲಿ ಇರುವಂತಹ ಫೀಚರ್ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಇದು ಒಂದು ಸ್ಟ್ರಕ್ಚರ್ಡ್ ಕಂಪೆನ್ಸೇಷನ್ ಮೆಕ್ಯಾನಿಸಮ್ ನ ಇಂಟ್ರೊಡ್ಯೂಸ್ ಮಾಡಿದೆ. ಬಿಕಾಸ್ ಟೋಟಲ್ 25,000 ತನಕ ಕಂಪೆನ್ಸೇಷನ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಫಸ್ಟ್ ಒನ್ ದ ಕಂಪೆನ್ಸೇಷನ್ ಕ್ಯಾಪ್. ಕಂಪೆನ್ಸೇಷನ್ ಗೋಸ್ಕರ ಕ್ಯಾಪ್ ಅನ್ನ ತಗೊಂಡ್ಬಂದಿರೋದು. ಇಲ್ಲಿ 25,000 ರೂಪೀಸ್ ನ ಪ್ರಪೋಸ್ ಮಾಡಲಾಗಿದೆ. ಪ್ರತಿ ಫ್ರಾಡ್ ಟ್ರಾನ್ಸಾಕ್ಷನ್ಗೆ ಕಸ್ಟಮರ್ಸ್ಗೆ 25,000 ತನಕ ಪರಿಹಾರವನ್ನ ಕೊಡುವಂತಹ ಪ್ರಪೋಸಲ್ ನ ಇಲ್ಲಿ ಮಾಡಲಾಗಿದೆ. ಸೊ ವೈ ದಿಸ್ ಅಮೌಂಟ್? ಯಾಕೆ ಈ ತರದ ಅಮೌಂಟ್ ಅನ್ನ ಕಂಪೆನ್ಸೇಷನ್ ಆಗಿ ಕೊಡ್ತಾರೆ? UPI ಸ್ಕ್ಯಾಮ್ಸ್ ಆಗಿರ್ಬೋದು, QR ಕೋಡ್ ಸ್ಕ್ಯಾಮ್ಸ್ ಗಳಾಗಿರ್ಬೋದು, ಈ ರೀತಿಯಾದಂತಹ ಫ್ರಾಡ್ಸ್ ಗಳು ತುಂಬಾ ಕಡಿಮೆ ವೆಚ್ಚದ್ದು. ಈ ರೀತಿಯಾದಂತಹ ಸ್ಕ್ಯಾಮ್ಸ್ ಗಳಿಗೆ ಕಂಪೆನ್ಸೇಷನ್ ಕೊಡೋದು ಕೂಡ ಆಗಲ್ಲ. ಯೂಶಲಿ ನೆಟ್ ವರ್ತ್ ಇರುವಂತಹ ಫ್ರಾಡ್ಸ್ ಗಳಿಗೆ ಡಿಫ್ರೆಂಟ್ ಕಂಪೆನ್ಸೇಷನ್ ಅಮೌಂಟ್ ಅನ್ನ 2017 ಗೈಡ್ಲೈನ್ಸ್ ಅಲ್ಲೇ ಕೊಡ್ಲಾಗಿತ್ತು. ಬಟ್ ಸ್ಮಾಲ್ ಯೂಸರ್ಸ್ಗೆ ಅಥವಾ ಸ್ಮಾಲ್ ಫ್ರಾಡ್ಸ್ ಗಳನ್ನ ಯಾರು ನೆಗ್ಲೆಕ್ಟ್ ಮಾಡ್ತಿರ್ತಾರೆ ಅವ್ರಿಗೆ ಕಂಪೆನ್ಸೇಷನ್ ಕೊಡೋದಕ್ಕೋಸ್ಕರ 25,000 ಅಮೌಂಟ್ ಅನ್ನ ಪ್ರಪೋಸಲ್ ನ ತರಲಾಗಿದೆ. ಎರಡನೇದು ಬಂದ್ಬಿಟ್ಟು ಸ್ಮಾಲ್ ವ್ಯಾಲ್ಯೂ ಡಿಜಿಟಲ್ ಫ್ರಾಡ್ಸ್. ಯೂಶಲಿ ಸೈಬರ್ ಸೆಲ್ ಅಥವಾ ಪೊಲೀಸ್ ಸ್ಟೇಷನ್ ಮೂಲಕ ಏನಾದ್ರೂ ನಾವು ಕಂಪೆನ್ಸೇಷನ್ ತಗೊಳ್ತೀವಿ ಅಂತ ಹೇಳಿದ್ರೆ ತುಂಬಾನೇ ಡಿಲೇ ಆಗತ್ತೆ. ಸೊ ಡಿಲೇ ಆಗ್ಬಿಟ್ಟು ಅಲ್ಲಿ ಫ್ರೇಮ್ ವರ್ಕ್ ನ ಫೇಲ್ಯೂರ್ ಅನ್ನ ನೋಡ್ಬೋದಾಗತ್ತೆ. ಸೊ ಇದನ್ನ ತಡೆಗಟ್ಟೋದಕ್ಕೋಸ್ಕರ ಫಾಸ್ಟರ್ ಯೂಸರ್ ಫ್ರೆಂಡ್ಲಿ ಮೆಥಡಾಲಜಿಯನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಒನ್ ನಾವು ನೋಡ್ಕೊಂಡ್ರೆ ಯೂಸರ್ ಎರರ್ ಕ್ಲಾಸ್. ಯೂಸರ್ ಎರರ್ ಕ್ಲಾಸ್. ಸೊ ಯೂಸರ್ ಎರರ್ ಕ್ಲಾಸ್ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಕಾಂಟ್ರವರ್ಷಿಯಲ್ ಅಂತಾನೆ ಹೇಳ್ಬೋದು. ಈ ಹೊಸ ಫ್ರೇಮ್ ವರ್ಕ್ ಅಲ್ಲಿ ಕಸ್ಟಮರ್ಸ್ ಗಳ OTP ಅನ್ನ ಅಥವಾ ಕ್ರೆಡೆನ್ಶಿಯಲ್ ನ ಶೇರ್ ಮಾಡಿದ್ರೆ ಅವರಿಗೂ ಕೂಡ ಕಂಪೆನ್ಸೇಷನ್ ಕೊಡ್ಲಾಗುತ್ತೆ. ಅದೇ 2017ರ ಗೈಡ್ಲೈನ್ಸ್ ಅಲ್ಲಿ ಸ್ವತಃ ಅವರೇ ಏನಾದ್ರೂ
OTP ಅನ್ನ ಶೇರ್ ಮಾಡಿದ್ರೆ ಅಥವಾ ಕ್ರೆಡೆನ್ಶಿಯಲ್ಸ್ ಗಳನ್ನ ಶೇರ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಕಂಪೆನ್ಸೇಷನ್ ಇರಲಿಲ್ಲ. ಸೊ ಹೊಸ ರೂಲ್ ಅಲ್ಲಿ ಅವರನ್ನ ನೆಗ್ಲೆಕ್ಟ್ ಮಾಡದೆ ಅವರ ನೆಗ್ಲಿಜೆನ್ಸ್ ಇದ್ರೂ ಕೂಡ ಪೊಟೆನ್ಶಿಯಲ್ ಕಂಪೆನ್ಸೇಷನ್ ನ ಕೊಡುವಂತಹ ನಿರ್ಧಾರವನ್ನ ಇಲ್ಲಿ ತಗೊಳ್ಳಲಾಗಿದೆ. ನೆಕ್ಸ್ಟ್ ಫೋರ್ತ್ ಒನ್ ಬಂದ್ಬಿಟ್ಟು ಪಬ್ಲಿಕ್ ಕನ್ಸಲ್ಟೇಷನ್. ಸೊ ಪಬ್ಲಿಕ್ ಕನ್ಸಲ್ಟೇಷನ್ ಯಾಕೆ ಅಂತ ಹೇಳಿದ್ರೆ ಯೂಶಲಿ ಏನೇ ಇದ್ರೂ ಕೂಡ ಪಬ್ಲಿಕ್ ಒಪಿನಿಯನ್ ನ ತಗೊಳ್ಳೋದು ಇಂಪಾರ್ಟೆಂಟ್. ಈಗ ಈ ಒಂದು ಡ್ರಾಫ್ಟ್ ಫ್ರೇಮ್ವರ್ಕ್ ಅನ್ನ ಪಬ್ಲಿಕ್ ಗೆ ಕೊಡ್ಲಾಗ್ತದೆ. ದೇ ಕ್ಯಾನ್ ಗಿವ್ಸ್ ದೇರ್ ಒಪಿನಿಯನ್. ಸೊ ಅವರ ಒಪಿನಿಯನ್ ನ ಇಲ್ಲಿ ಕೊಡಬಹುದಾಗತ್ತೆ. ಕೊಟ್ಬಿಟ್ಟು ಆ ಒಪಿನಿಯನ್ ಕೂಡ RBI ತಗೊಳುತ್ತೆ ಫೈನಲೈಸೇಷನ್ ಮಾಡ್ಲಿಕ್ಕೋಸ್ಕರ. ಸೊ ಇದಿಷ್ಟು ಮೇಜರ್ ಫೀಚರ್ಸ್. ಸೊ 2017ಕ್ಕೆ ಕಂಪೇರ್ ಮಾಡ್ಕೊಂಡ್ರೆ 2026ರ ಫ್ರೇಮ್ ವರ್ಕ್ ಪ್ಯೂರ್ ಆಗಿ ಲಿಯಾಬಿಲಿಟಿ ಬೇಸ್ಡ್ ಫ್ರೇಮ್ ವರ್ಕ್ ಇಂದ ಕಸ್ಟಮರ್ ಪ್ರೊಟೆಕ್ಷನ್ ಓರಿಯೆಂಟೆಡ್ ಕಂಪೆನ್ಸೇಷನ್ ಮಾಡೆಲ್ ಗೆ ಶಿಫ್ಟ್ ಆಗಿರೋದನ್ನ ಕಾಣಬಹುದಾಗತ್ತೆ. ಅಡಿಷನಲ್ ಸೇಫ್ಟಿ ಮೆಷರ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ ಡಿಜಿಟಲ್ ಫ್ರೇಮ್ ವರ್ಕ್ ಗೋಸ್ಕರ ಅಡಿಷನಲ್ ಸೇಫ್ಟಿ ಮೆಷರ್ಸ್ ಗಳನ್ನ ನೋಡ್ಕೊಂಡ್ರೆ ಯಾವ್ಯಾವ ರೀತಿ ಮೆಷರ್ಸ್ ನ ತಂದಿದ್ದಾರೆ ಅಂತ ಹೇಳಿದ್ರೆ ಮೊದಲಿಗೆ ಪ್ರಿವೆಂಟಿವ್ ಮೆಷರ್ಸ್ ಗಳನ್ನ ತಂದಿದ್ದಾರೆ. ಸೊ ಏನಿದು ಪ್ರಿವೆಂಟಿವ್ ಮೆಷರ್ಸ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಲಾಗ್ಡ್ ಕ್ರೆಡಿಟ್ಸ್. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಲಾಗ್ಡ್ ಕ್ರೆಡಿಟ್ಸ್. ಈ ಟರ್ಮ್ ನ ನಮ್ಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬಿಕಾಸ್ ಈಗಿನ ಗೈಡ್ ಲೈನ್ಸ್ ಅಂಡರ್ ಅಲ್ಲಿ ಈಗ ಡ್ರಾಫ್ಟ್ ಫ್ರೇಮ್ ವರ್ಕ್ ಅನ್ನ ತಂದಿದಾರಲ್ವಾ ಅದ್ರಲ್ಲಿ ಹೊಸದಾಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಿಚ್ ಮೀನ್ಸ್ ಟೈಮ್ ಡಿಲೇ ಫಾರ್ ಹೈ ರಿಸ್ಕ್ ಟ್ರಾನ್ಸಾಕ್ಷನ್. ಟೈಮ್ ಡಿಲೇ ಫಾರ್ ಹೈ ರಿಸ್ಕ್ ಟ್ರಾನ್ಸಾಕ್ಷನ್. ಸೊ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಲಾಗ್ಡ್ ಕ್ರೆಡಿಟ್ಸ್ ಅಂದ್ರೆ ಏನು ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಟ್ರಾನ್ಸಾಕ್ಷನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ಟ್ರಾನ್ಸಾಕ್ಷನ್ ಮಾಡಿರ್ತೀರಾ, ಯೂಜ್ ಅಮೌಂಟ್ ಹೋಗಿರುತ್ತೆ, ಬಟ್ ನಿಮ್ಮ ಅಕೌಂಟ್ ಕಡೆಯಿಂದ ಅಮೌಂಟ್ ಹೋಗುವಾಗ 4 ಗಂಟೆಗಳ ಕಾಲ ಡಿಲೇ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅದು ರಿಸೀವರ್ ಅಕೌಂಟಿಗೆ ಹೋಗೋದಿಲ್ಲ. ಆ 4 ಗಂಟೆಯ ಒಳಗಡೆ ನೀವು ಏನ್ ಮಾಡ್ಬೇಕು, ಡೈರೆಕ್ಟ್ ಆಗಿ ಕೇಸನ್ನ ಫೈಲ್ ಮಾಡ್ಬೇಕಾಗತ್ತೆ. ಸೊ ಇದು ಫ್ರಾಡ್ ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಬೆಸ್ಟ್ ವಿಂಡೋ ಅಂತಾನೆ ಹೇಳ್ಬೋದಾಗತ್ತೆ. ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ ಎನ್ಹಾನ್ಸ್ಡ್ ಅಥೆಂಟಿಫಿಕೇಶನ್ಸ್ ಗಳನ್ನ ಎನ್ಹಾನ್ಸ್ ಮಾಡಲಾಗ್ತಿದೆ. ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಡಿಜಿಟಲ್ ಲಿಟ್ರಸಿ ಲ್ಯಾಕ್ ಇರುವಂತಹವರಾಗಿರ್ಬೋದು, ಇವರೆಲ್ಲ ವಲ್ನರೇಬಲ್ಸ್, ಕರೆಕ್ಟ್ ಅಲ್ವಾ? ಸೊ ಇವ್ರುಗಳಿಗೆ ಜಾಸ್ತಿ ಫ್ರಾಡ್ಸ್ ಗಳು ಅಟ್ಯಾಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಎಕ್ಸ್ಟ್ರಾ ಲೇಯರ್ ವೆರಿಫಿಕೇಶನ್ ಗೋಸ್ಕರ ಬಯೋಮೆಟ್ರಿಕ್ ಮತ್ತೆ OTP ಎರಡನ್ನು ಕೂಡ ತರಲಾಗ್ತಿದೆ. ಇದರಿಂದ ಮೇಜರ್ ಆಗಿ ಆಗುವಂತಹ ಫ್ರಾಡ್ಸ್ ಗಳನ್ನ ಕಂಟ್ರೋಲ್ ಮಾಡಬಹುದು. ಮೂರನೇದಾಗಿ ಟಾರ್ಗೆಟೆಡ್ ರಿಸ್ಕ್ ಪ್ರೊಫೈಲಿಂಗ್. ಸೊ ಟಾರ್ಗೆಟೆಡ್ ರಿಸ್ಕ್ ಪ್ರೊಫೈಲಿಂಗ್ ಮೂರನೇದು. ಬ್ಯಾಂಕ್ ಗಳಿಗೆ ಇಲ್ಲಿ ಕೆಲಸವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ ಸ್ಟೂಡೆಂಟ್ಸ್ ಗಳೇನಾದ್ರು ಎಸ್ಪೆಷಲಿ ಸ್ಟೂಡೆಂಟ್ಸ್ ಗಳೇನಾದ್ರು ಹೈ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರೆ ಅವರ ಪ್ರೊಫೈಲ್ ಅನ್ನ ಬ್ಯಾಂಕ್ಸ್ ಶುಡ್ ಬಿ ಅನಲೈಸ್. ಬ್ಯಾಂಕು ಅವರ ಪ್ರೊಫೈಲ್ ನ ನೋಡ್ತಾ ಇರಬೇಕು. ಇಫ್ ಇನ್ ಕೇಸ್ ಲ್ಯಾಕ್ಸ್ ಟುಗೆದರ್ ಏನಾದ್ರು ಟ್ರಾನ್ಸಾಕ್ಷನ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಅನಾಲಿಸಿಸ್ ನ ಮಾಡ್ಬಿಟ್ಟು ಫ್ಲಾಗ್ ಇಟ್ ಮಾಡ್ಬೇಕು. ಸೊ ಇದು ಬ್ಯಾಂಕ್ ಗೆ ಕೊಟ್ಟಿರುವಂತಹ ರೆಸ್ಪಾನ್ಸಿಬಿಲಿಟಿ ಈ ಒಂದು ಹೊಸ ಫ್ರೇಮ್ ವರ್ಕ್ ನ ಅಡಿಯಲ್ಲಿ. ಇನ್ನ ಬ್ರಾಡರ್ ಕನ್ಸ್ಯೂಮರ್ ರಿಫಾರ್ಮ್ ಅನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗತ್ತೆ. RBI ಟೋಟಲ್ 3 ಏರಿಯಾವನ್ನ ಟಾರ್ಗೆಟ್ ಮಾಡ್ಬಿಟ್ಟು ಸೈಮಲ್ಟೇನಿಯಸ್ ಆಗಿ ಕಸ್ಟಮರ್ಸ್ ಗೋಸ್ಕರ ಕವರ್ ಮಾಡ್ತಿದೆ, ರಿಫಾರ್ಮ್ಸ್ ನ ತರ್ತಿದೆ. ಮೊದಲನೇದಾಗಿ ಮಿಸ್ ಸೆಲ್ಲಿಂಗ್. ಸೊ ವಾಟ್ ಇಸ್ ಮಿಸ್ ಸೆಲ್ಲಿಂಗ್? ಮಿಸ್ ಸೆಲ್ಲಿಂಗ್ ಅಂತ ಹೇಳಿದ್ರೆ ಬ್ಯಾಂಕ್ಸ್ ಗಳು ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಅವರ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ ಗಳಾಗಿರ್ಬೋದು ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ, ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಎರಡನೇದು ಲೋನ್ ರಿಕವರಿ. ಸೊ ಲೋನ್ ರಿಕವರಿ ಯಾಕೆ ಅಂತ ಹೇಳಿದ್ರೆ ರಿಕವರಿ ಏಜೆಂಟ್ಸ್ ಗಳು ತುಂಬಾನೇ ಹರಾಸ್ಮೆಂಟ್ ನ ಮಾಡ್ತಾರೆ, ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಮೂರನೇದು ಬಂದ್ಬಿಟ್ಟು ಲಿಯಾಬಿಲಿಟಿ ನಾರ್ಮ್ಸ್ ಗಳು. ಸೊ ಲಿಯಾಬಿಲಿಟಿ ನಾರ್ಮ್ಸ್ ಇಲ್ಲಿ RBI ಔಟ್ಕಮ್ ಬೇಸ್ಡ್ ಅಪ್ರೋಚ್ ಅನ್ನ ಯೂಸ್ ಮಾಡ್ತಿದೆ. ಸೊ ಲಿಯಾಬಿಲಿಟಿ ನಾರ್ಮ್ಸ್ ಗಳನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ. ಸೊ ಇದಿಷ್ಟನ್ನ RBI ಈಗ ಹೊಸ ಡ್ರಾಫ್ಟ್ ಬಿಲ್ ಅಲ್ಲಿ ತಗೊಬಂದಿದೆ ಅಥವಾ ಡ್ರಾಫ್ಟ್ ಫ್ರೇಮ್ ವರ್ಕ್ ನ ಅಡಿಯಲ್ಲಿ ತಗೊಬಂದಿದೆ.
ಬಟ್ ಈಗ ಸಿಗ್ನಿಫಿಕೆನ್ಸ್ ಏನು ಅಂಡ್ ಆಲ್ಸೋ ಇದರ ಚಾಲೆಂಜಸ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ನೆಕ್ಸ್ಟ್ ಸಿಗ್ನಿಫಿಕೆನ್ಸ್ ನ ನೋಡೋಣ. ಒಂದು ಟ್ರಸ್ಟ್ ಬಿಲ್ಡಿಂಗ್. ಹೌದು, ಇಲ್ಲಿ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ನ ತಗೊಂಡ್ಬಂದ್ಬಿಟ್ಟು ಪಬ್ಲಿಕ್ ಗೆ ಇನ್ನೂ ಕೂಡ ಎನ್ಕರೇಜ್ ನ ಮಾಡ್ಬಿಟ್ಟು ಅವ್ರಿಗೆ ಡಿಜಿಟಲ್ ಲಿಟ್ರಸಿಯನ್ನ ತರಬೇಕು. ಎರಡನೇದಾಗ್ಬಿಟ್ಟು ಫಿನಾನ್ಷಿಯಲ್ ಇನ್ಕ್ಲೂಷನ್, ಎನ್ಕರೇಜ್ ನ ಮಾಡೋದಕ್ಕೋಸ್ಕರ ಫಿನಾನ್ಷಿಯಲ್ ಇನ್ಕ್ಲೂಷನ್ ನ ತಗೊಂಡ್ಬರ್ಬೇಕು. ಗ್ಲೋಬಲ್ ಅಲೈನ್ಮೆಂಟ್, ಇದು ಇಂಟರ್ನ್ಯಾಷನಲಿ ಬೆಸ್ಟ್ ಪ್ರಾಕ್ಟೀಸಸ್ ಗಳನ್ನ ಗ್ಲೋಬಲ್ ಅಲೈನ್ಮೆಂಟ್ ಮಾಡೋಕೆ ಯೂಸ್ ಮಾಡ್ತಾರೆ. ಡಿಜಿಟಲ್ ಫಿನಾನ್ಸ್ ಬಗ್ಗೆ ಅರಿವನ್ನ ಇಲ್ಲಿ ಮೂಡಿಸಲಾಗುತ್ತೆ. ಸೊ ಇದೆಲ್ಲ ಸಿಗ್ನಿಫಿಕೆನ್ಸ್ ಈಗ ಬಂದಿರುವಂತಹ ಬ್ಯಾಂಕಿಂಗ್ ಫ್ರೇಮ್ ವರ್ಕ್. ಬಟ್ ಚಾಲೆಂಜಸ್ ಏನು ಅಂತ ಹೇಳಿದ್ರೆ, ಕೆಲವೊಂದ್ಸಲ ಬ್ಯಾಂಕ್ಗಳಲ್ಲಿ ಆಪರೇಷನಲ್ ಬರ್ಡನ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಬ್ಯಾಂಕು ತುಂಬಾ ಫಾಸ್ಟ್, ಫೇರ್ ಅಂಡ್ ಗ್ರೀವೆನ್ಸ್ ರಿಡ್ರೆಸಲ್ ಸಿಸ್ಟಮ್ ಆಗಿ ವರ್ಕ್ ಮಾಡ್ಬೇಕಲ್ವಾ, ಇಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಇನ್ಸ್ಟಿಟ್ಯೂಷನಲ್ ಫೇಲ್ಯೂರ್ಸ್ ಕೂಡ ಜಾಸ್ತಿ ಆಗ್ತಿದೆ. ಫ್ರಾಡ್ಸ್ ಗಳ ಕ್ಲಾಸಿಫಿಕೇಶನ್ ಡಿಫ್ರೆನ್ಶಿಯೇಟ್ ನ ಮಾಡಕ್ ಆಗ್ತಾ ಇಲ್ಲ. ಅಂಡ್ ಆಲ್ಸೋ ಸೈಬರ್ ಕ್ರೈಮ್ ಕಡೆಯಿಂದ ಬೇಗ ರೆಸ್ಪಾನ್ಸ್ ಕೂಡ ಸಿಗ್ತಾ ಇಲ್ಲ. ಸೊ ಇದನ್ನ ನಾವು ಚಾಲೆಂಜಸ್ ಆಗಿ ನೋಡ್ಬೋದಾಗುತ್ತೆ ಹೊಸ ಫ್ರೇಮ್ ವರ್ಕ್ ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕಿರುವಂತಹ ಚಾಲೆಂಜಸ್ಗಳು. ಸೊ ಬಿಗಿನಿಂಗ್ ಅಲ್ಲೇ ಹೇಳಿದೆ, ಇದನ್ನ ನಾವು ಬೋತ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಎರಡಕ್ಕೂ ಕೂಡ ಯೂಸ್ ಮಾಡಬಹುದು ಅಂತ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ದ RBI's proposed 2026 framework for digital fraud compensation, consider the following statement. First one, it proposes compensation cap of 25,000 rupees for losses arising from small value digital fraud. This is correct. Ide major agenda. ಎರಡನೇದು, unlike the 2017 guidelines, it may allow compensation even in cases involving user error under the disputation. ಇದು ಕೂಡ ಕರೆಕ್ಟ್. ಮೂರನೇದು, the framework completely replaces the concept of zero liability for unauthorized transaction introduced in 2017. ಇದು ರಾಂಗ್. ಕಂಪ್ಲೀಟ್ ಆಗಿ ಇಲ್ಲಿ ಎಲಿಮಿನೇಟ್ ನ ಮಾಡಿಲ್ಲ. ಸೊ ಕರೆಕ್ಟ್ ಆದ ಉತ್ತರ ಬಂದ್ಬಿಟ್ಟು 1 and 2 only is the right answer. ಸೊ ನೆಕ್ಸ್ಟ್ ಮೇನ್ಸ್ ರಿಲೇಟೆಡ್ ಕ್ವಶನ್ ನೋಡ್ಕೊಂಡ್ರೆ, ಮೇನ್ಸ್ ಅಲ್ಲೂ ಕೂಡ ಈಗ ನಾವು ಕಂಪ್ಲೀಟ್ ನೋಡ್ಕೊಂಡ್ವಿ. ಅದ್ರ ಫೀಚರ್ ಏನು ನೋಡಿದ್ವಿ, ಚಾಲೆಂಜಸ್ ಏನು, ಇಂಪಾರ್ಟೆನ್ಸ್ ಏನು, ಮತ್ತೆ ಅದನ್ನ ಹೇಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು, ಅದನ್ನೆಲ್ಲದನ್ನ ನೋಡ್ಕೊಂಡ್ವಿ. ಸೇಮ್ ಥಿಂಗ್ ಅನ್ನ ನಾವು ಮೇನ್ಸ್ ಅಲ್ಲಿ ಕೂಡ ಬರೀಬಹುದಾಗತ್ತೆ. ಟ್ರಸ್ಟ್ ಇಸ್ ದ ಕರೆನ್ಸಿ ಆಫ್ ದ ಡಿಜಿಟಲ್ ಎಕಾನಮಿ, ಅನಲೈಸ್ ದಿಸ್ ಸ್ಟೇಟ್ಮೆಂಟ್ ಅಂತ ಹೇಳ್ಬಿಟ್ಟು. In light of RBI's proposed compensation framework for digital fraud, discuss the balance between consumer protection and the risk of moral hazard. How can technology aid in mitigating these risks while ensuring financial inclusion? ಸೊ ಇದಕ್ಕೆ ಆನ್ಸರ್ ಅನ್ನ ಟ್ರೈ ಮಾಡಿ. ಅಂಡ್ ಆಲ್ಸೋ ಕೇರಳ ಮಾಡೆಲ್, ಕೇರಳದಲ್ಲಿ ಡಿಜಿಟಲ್ ಲಿಟ್ರಸಿಯನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ 100% ಡಿಜಿಟಲ್ ಲಿಟ್ರಸಿಯನ್ನ ಪ್ರಮೋಟ್ ಮಾಡಿದ್ದಾರೆ, ಕೂಡ ಅಚೀವ್ ಮಾಡಿದ್ದಾರೆ. ಸೊ ಈ ರೀತಿಯಾದಂತಹ ಡಿಜಿಟಲ್ ಲಿಟ್ರಸಿ ಪ್ರೋಗ್ರಾಮ್ಸ್ ಗಳನ್ನ, ವಾಲಂಟಿಯರ್ ಪ್ರೋಗ್ರಾಮ್ಸ್ ಗಳನ್ನ ನಾವು ಭಾರತದಲ್ಲೂ ಕೂಡ ಇಂಪ್ಲಿಮೆಂಟೇಷನ್, ಅಂದ್ರೆ ಭಾರತದ ಬೇರೆ ಬೇರೆ ಸ್ಟೇಟ್ಸ್ ಗಳಲ್ಲೂ ಕೂಡ ಇಂಪ್ಲಿಮೆಂಟ್ ನ ಮಾಡಿದ್ರೆ ಈ ರೀತಿಯಾದಂತಹ ಫ್ರಾಡ್ಸ್ ಗಳನ್ನ ರೆಡ್ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಎಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಗಳ ಕಡೆಯಿಂದ ಸೈಬರ್ ಕ್ರೈಮ್ ರಿಲೇಟೆಡ್ ಅಡ್ವರ್ಟೈಸ್ಮೆಂಟ್ಸ್ ಗಳು ಅಥವಾ ಜನರಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಗಳು, ಕ್ಯಾಂಪೇನ್ಸ್ ಗಳು, ಈ ರೀತಿಯಾದಂತಹ ಪ್ರೋಗ್ರಾಮ್ಸ್ ಗಳನ್ನ ಮಾಡಿದ್ರೆ ಅವೇರ್ನೆಸ್ ನ ಸ್ಪ್ರೆಡ್ ಮಾಡಬಹುದು, ಸೊಸೈಟಲ್ ಲೆವೆಲ್ ಅಲ್ಲಿ ರೀಚ್ ಆಗಬಹುದು. ಸೊ ಇದಿಷ್ಟು ಈಗ ತಂದಿರುವಂತಹ ಫ್ರೇಮ್ ವರ್ಕ್ ರಿಲೇಟೆಡ್. ಇದ್ರ ಮೇಲೆ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.